100% ಅಲ್ಲಿ ಚೀಟ್ ಅಂತೂ ನೋಡಿ 100%, ನಾಟ್ 99%, 100% ಈ ಒಂದು ಪಾಯಿಂಟ್ ಮಾತ್ರ ನಿಮ್ಗೆ ಲಾಕ್ ಆಲ್ಮೋಸ್ಟ್ ನಿಮ್ಗೆ ಹೇಳೇ ಕೊಟ್ಟಿರಲ್ಲ, ಬಟ್ ಸ್ಟಿಲ್ ಆಲ್ಮೋಸ್ಟ್ ನೋಟಿಫಿಕೇಶನ್ ಆಫ್ ಮಾಡಿರ್ತಾರೆ. ನೋಟಿಫಿಕೇಶನ್ ಯಾವ್ದು ಬಂದ್ರು ಕೂಡ ತೋರ್ಸಕ್ ಬಿಡಲ್ಲ. ಫೋನ್ ಪಾಸ್ವರ್ಡ್ ಎಲ್ಲ ಅವರಿಗೆ ಗೊತ್ತಿರತ್ತೆ ಒಂದು. ಅಂಡ್ ಎರಡನೇದು, ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಇನ್ಸ್ಟಾ, ಸ್ನ್ಯಾಪ್, ಮೆಸೆಂಜರ್ ಈ ಆಪ್ಗಳಲ್ಲಿ ಟೆಕ್ಸ್ಟ್ ಮಾಡ್ತಾ ಇರ್ತಾರೆ, ಬಟ್ ಹೈಡ್ ಮಾಡಿ ಸುಳ್ಳುಗಳು ಹೇಳ್ತಾ ಇದ್ದಾರೆ, ತುಂಬಾ ಸುಳ್ಳುಗಳನ್ನ ಹೇಳ್ತಾ ಇದ್ರೆ ಹುಷಾರಾಗಿರಿ. ಪ್ರೀತಿಲಿ ಮೋಸ ಹೋಗೋದನ್ನ ನಿಲ್ಲಿಸ್ಬೇಕು ಅಥವಾ ಮೋಸ ಹೋಗ್ಬಾರ್ದು ಅಂತ ಹೇಳಿದ್ರೆ ಈ 6 ವಿಚಾರಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟ್, ನೀವು ಮೋಸ ಹೋಗೋಕ್ಕಿಂತ ಮುಂಚೆನೆ ನೀವು ಎಚ್ಚೆತ್ಕೊಳ್ಬಹುದು, ಹುಷಾರಾಗ್ಬೋದು. ಸೊ ಏನು ಆ 6 ವಿಚಾರಗಳು ಏನು ಅದನ್ನ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಶನ್ಶಿಪ್ ಮೇಲೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು, ಬಟ್ ಫೀಸ್ ಇರುತ್ತೆ. ವಾಟ್ಸ್ಆಪ್ ಮಾಡಿ ಯಾರು ಕಾಲು ಕೂಡ ಮಾಡ್ಬೋದು. ಓಕೆ, ಒಂದೊಂದೇ ಪಾಯಿಂಟ್ ನೋಡೋಣ, ಕೊನೆ ತನಕ ನೋಡಿ. ನೀವು ಕೂಡ ನಿಮ್ಮ ಪ್ರೀತಿನಲ್ಲಿ ಮೋಸ ಹೋಗೋದನ್ನ ತಪ್ಪಿಸ್ಕೊಳ್ಬಹುದು. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರ ಪಾಸ್ಟ್ ರಿಲೇಶನ್ಶಿಪ್ ಸ್ಟಿಲ್ ಕಂಟಿನ್ಯೂ ಮಾಡ್ತಾರೆ, ಅದನ್ನ ಹೈಡ್ ಮಾಡುವಂತ ಕೆಲಸ ಮಾಡ್ತಾರೆ. ನೋಡಿ, ಯಾರು ಪ್ರೆಸೆಂಟ್ ಇನ್ನೊಬ್ಬರೊಟ್ಟಿಗೆ ಎಂಗೇಜ್ ಆಗಿರ್ತಾರೆ, ಕನೆಕ್ಟ್ ಎಲ್ಲ ಇರ್ತಾರೆ ಅಂತ ಹೇಳಿದ್ರೆ ಅದನ್ನ ಯಾರು ಹೇಳ್ಕೊಳ್ತೀರಿ, ಯಾರು ಹೇಳಕ್ ಇಷ್ಟಪಡಲ್ಲ, ಬಟ್ ಸ್ಟಿಲ್ ಹೈಡ್ ಮಾಡಿ, ಎಲ್ಲೋ ಒಂದ್ ಕಡೆ ನಿಮ್ಗೆ ಅನಿಸ್ತಾ ಇದ್ರೆ ಹೈಡ್ ಮಾಡಿ ಸುಳ್ಳುಗಳು ಹೇಳ್ತಾ ಇದ್ದಾರೆ, ತುಂಬಾ ಸುಳ್ಳುಗಳನ್ನ ಹೇಳ್ತಾ ಇದ್ರೆ ಹುಷಾರಾಗಿರಿ. ರಿಯಾಲಿಸ್ಟಿಕ್ ಗಿಂತ ಜಾಸ್ತಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಮೋಸ ಮಾಡುವಂತ ಎಲ್ಲಾ ಲಕ್ಷಣಗಳು ಇರುತ್ತೆ 100%. ಯಾಕಂದ್ರೆ ಅದೇ ಸುಳ್ಳು ಹೇಳೋ ನೆಸೆಸಿಟಿ ಇರಲ್ಲ, ನಿಮ್ಗೆ ಗೊತ್ತಾಗ್ತಿರತ್ತೆ ಏನ್ ಸತ್ಯ ಏನ್ ಸುಳ್ಳು ಅಂತ. ಬಟ್ ಸತ್ಯದ ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಎಚ್ಚೆತ್ಕೊಳ್ಳಿ ನೀವು. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಫೋನ್ ಅಂಡ್ ಸೋಷಿಯಲ್ ಮೀಡಿಯಾ ಸೀಕ್ರೆಟ್ಸ್ ತುಂಬಾ ಇರುತ್ತೆ. ಲಾಕ್ ಆಲ್ಮೋಸ್ಟ್ ನಿಮ್ಗೆ ಹೇಳೇ ಕೊಟ್ಟಿರಲ್ಲ, ಬಟ್ ಸ್ಟಿಲ್ ಆಲ್ಮೋಸ್ಟ್ ನೋಟಿಫಿಕೇಶನ್ ಆಫ್ ಮಾಡಿರ್ತಾರೆ. ನೋಟಿಫಿಕೇಶನ್ ಯಾವ್ದು ಬಂದ್ರು ಕೂಡ ತೋರ್ಸಕ್ ಬಿಡಲ್ಲ. ಫೋನ್ ಪಾಸ್ವರ್ಡ್ ಎಲ್ಲ ಅವರಿಗೆ ಗೊತ್ತಿರತ್ತೆ ಒಂದು. ಅಂಡ್ ಎರಡನೇದು, ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಇನ್ಸ್ಟಾ, ಸ್ನ್ಯಾಪ್, ಮೆಸೆಂಜರ್ ಈ ಆಪ್ಗಳಲ್ಲಿ ಟೆಕ್ಸ್ಟ್ ಮಾಡ್ತಾ ಇರ್ತಾರೆ, ಬಟ್ ಆ ಆ್ಯಪ್ನು ಕೂಡ ಹೈಡ್ ಮಾಡಿ ಇಟ್ಟಿರ್ತಾರೆ, ಪಾಸ್ವರ್ಡ್ ಹಾಕಿರ್ತಾರೆ. ಈ ತರದೆಲ್ಲ ಸೀಕ್ರೆಟ್ ನ ಅವ್ರೊಬ್ರನ್ನ ನೋಡ್ಕೊಳ್ಳೋ ತರ ಮಾಡ್ಕೊಳ್ತಿದ್ದಾರೆ. ಆಸ್ ಎ ಪಾರ್ಟ್ನರ್ ಆಗಿ ನಿಮ್ಗೆ ಯಾವ್ದು ಕೂಡ ತೋರಿಸ್ತಾ ಇಲ್ಲ, ನೀವು ಕೇಳಿದ್ರು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ 100% ಅಲ್ಲಿ ಚೀಟ್ ಅಂತೂ ನೋಡಿ 100%, ನಾಟ್ 99%, 100% ಈ ಒಂದು ಪಾಯಿಂಟ್ ಮಾತ್ರ ನಿಮ್ಗೆ ಮೋಸ ಮಾಡುವಂತ ಎಲ್ಲಾ ಲಕ್ಷಣಗಳು ಕಾಡುತ್ತೆ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಒಬ್ಬ ಸ್ಪೆಷಲ್ ಪರ್ಸನ್ ಅಂತ ಹೇಳ್ತಾರೆ, ಜಸ್ಟ್ ಫ್ರೆಂಡ್. ಲೈಕ್ ಈಗೇನು ಕೆಲವರು ಅಂತಾರೆ, ಇಲ್ಲ ನನ್ನ ಫ್ರೆಂಡು, ಈ ತರ ಬೆಸ್ಟ್ ಫ್ರೆಂಡ್ ಇವರು, ನನಗೆ ಹಂಗೆ ಹಿಂಗೆ ಅಂತ ಓಡಾಡ್ತಾರೆ. ನೋಡಿ, ನಾನು ಹೇಳೋದು, ಇಬ್ರು ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಗಿ ನಿಮ್ಮೊಂದು ದಾಂಪತ್ಯ ಸಂಸಾರ ಅಂತ ಬಿದ್ಮೇಲೆ ಹಸ್ಬೆಂಡ್ ಗಿಂತ ದೊಡ್ಡ ಫ್ರೆಂಡು, ವೈಫ್ ಗಿಂತ ದೊಡ್ಡ ಫ್ರೆಂಡು ನೀಡ್ ಇಲ್ಲ ಆಕ್ಚುಲಿ. ಇದ್ರು ಥರ್ಡ್ ಪರ್ಸನ್ ಆಸ್ ಎ ಫ್ರೆಂಡ್ ಆಗಿದ್ರು ಅವ್ರು ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರ್ಬೇಕು. ಮನೆ ಸಂಸಾರ ಎಲ್ಲ ಹಾಳಾಗೋ ಲೆವೆಲ್ಗೆ ಇರಬಾರ್ದು, ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಾ ಇದ್ದೀನಿ. ನೀವು ಯಾರನ್ನ ಫ್ಯೂಚರ್ ಅನ್ಕೊಂಡು ಬಂದಿದ್ದೀರಿ, ಅವ್ರಿಗಿಂತ ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟು ಫ್ರೆಂಡು ಅಂತ ಅನ್ಕೊಂಡು ಓಡಾಡ್ತಿದ್ರೆ ಐ ಥಿಂಕ್ ಇಟ್ಸ್ ಎ ರಾಂಗ್. ಓಕೆ, ಇದು ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಟೈಮ್ ಅಂಡ್ ಲೊಕೇಶನ್ ಟ್ರೂತ್. ಈಗ ಲೊಕೇಶನ್ ಎಲ್ಲೋ, ಈಗ ನೀವು ಎಲ್ಲಿದ್ದೀರಾ ಅಂತ ಎಲ್ಲೋ ಒಂದ್ ಕಡೆ ಕಾಮನ್ ಆಗಿ ಕೇಳಿದ್ರೆ ಲೊಕೇಶನ್ ಗಳನ್ನ ಸುಳ್ಳು ಹೇಳುವಂಥದ್ದು, ಇರೋ ಪ್ಲೇಸ್ ನ ಸುಳ್ಳು ಹೇಳುವಂಥದ್ದು, ಸಮಯ ಈಗ ನಿಮ್ಗೆ ಕೊಡ್ಬೇಕಾಗಿರೋ ಸಮಯನ ಯಾರಿಗೂ ಕೊಡ್ತಾ ಇರೋದು, ಅಥವಾ ಈಗ ಈಗ ಎಲ್ಲಿದ್ದೀನಿ ಅಂತ ಕೇಳಿದ್ರೆ, ಅಥವಾ ನೀವು ಎಷ್ಟು ಗಂಟೆ ಬರ್ತೀರಾ ಅಂತ ಕೇಳಿದ್ರೆ ಸುಳ್ಳು ಹೇಳುವಂಥದ್ದು. ಸೊ ಈ ತರದೆಲ್ಲ ಲೊಕೇಶನ್ ಆಗ್ಲಿ ಸಮಯಗಳಾಗ್ಲಿ ಇಲ್ಲೂ ಕೂಡ ತುಂಬಾ ವ್ಯತ್ಯಾಸಗಳು ಕಾಣ್ತಾ ಇರುತ್ತೆ. ಸೊ ಅದು ಒನ್ ಟೈಮ್ ಅಲ್ಲ, ಆಲ್ ಟೈಮ್ ಕಾಣುತ್ತೆ. ಆಲ್ ಟೈಮ್ ಅಂದ್ರೆ ಎಲ್ಲಾ ಟೈಮಲ್ಲೂ ಕೂಡ ಲೊಕೇಶನ್ ವಿಚಾರದಲ್ಲಿ ಸುಳ್ಳು ಹೇಳ್ತಾರೆ, ಟೈಮಿಂಗ್ ವಿಚಾರದಲ್ಲೂ ಸುಳ್ಳು ಹೇಳ್ತಾರೆ. ಟೈಮಿಂಗ್ ಬಗ್ಗೆ ಕತೆಗಳನ್ನ ಕಟ್ಟ, ಅಲ್ಲಿ ಹೋಗಿದ್ದೆ ಆ ಟೈಮಲ್ಲಿ, ಇಲ್ಲಿ ಹೋಗಿದ್ದೆ ಈ ಟೈಮಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಹುಷಾರಾಗಿರಿ, ಮೋಸ ಆಗೋ ಸಾಧ್ಯತೆ ಇದೆ. ನೆಕ್ಸ್ಟ್, ರಿಯಲ್ ಫೀಲಿಂಗ್ಸ್ ಯಾವ್ದು ಇರಲ್ಲ. ಅಂದ್ರೆ ಲೈಕ್ ಏನಂದ್ರೆ, ಲವ್ ವರ್ಡ್ಸ್, ಪ್ರೀತಿಯ ಪದಗಳು ತುಂಬಾ ಇರುತ್ತೆ. ಅಲ್ಲಿ ನಡ್ಕೊಳ್ಳುವಂತ ರೀತಿ, ಆಕ್ಷನ್ ಅಂತ ಏನ್ ಹೇಳ್ತೀವಿ, ಆಕ್ಷನ್ ಮೂಡ್ ಯಾವ್ದು ಝೀರೋ. ಎಲ್ಲಾನು ಬಂಗಾರ ನೀನ್ ತುಂಬಾ ಇಷ್ಟ ಪಡ್ತೀನಿ ಕಣ, ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ. ಮಾತಲ್ಲಿ ಬಂಗಾರ, ನಡ್ಕೊಳ್ಳೋದ್ರಲ್ಲಿ ಹೆಂಗೆ ಅಂತ ಹೇಳಿದ್ರೆ ತುಂಬಾ ಲೇಜಿ ಆಗಿ ನಮ್ಗೆ ಬೇಜಾರು ಬಂದ್ಬಿಡ್ಬೇಕು ಹಂಗ್ ನಡ್ಕೊಳ್ತಾರೆ. ಸೊ ಇದಕ್ಕೇನಂತಾರೆ, ಲೈಕ್ ಮೂಗಿಗೆ ತುಪ್ಪ ಸವರೋದು ಅಂತ ಹೇಳ್ತೀವಿ. ಮಾತಲ್ಲಿ ಸಿಹಿಯಾಗಿ ಮಾತಾಡಿ ನಡ್ಕೊಳ್ಳೋರ್ತಿಲ್ ಖಾರವಾಗಿತ್ತು ಅಂತ ಹೇಳಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಸೊ ಇದು ಇತ್ತು ಅಂತ ಹೇಳಿದ್ರೆ ನಿಮ್ ಮೋಸ ಮಾಡುವಂತ ಎಲ್ಲ ಸಾಧ್ಯತೆಗಳಿದೆ. ಸೊ ನೆಕ್ಸ್ಟ್ ಪಾಯಿಂಟ್, ಫ್ಯೂಚರ್ ಕ್ಲಾರಿಟಿನೇ ಕೊಡಲ್ಲ ಕಣ್ರಿ ಇವರು. ಯಾವ್ದೇ ಕಾರಣ ಫ್ಯೂಚರ್ ಅಂದ್ರೆ ಲೈಕ್ ಮ್ಯಾರೇಜ್, ಕಮಿಟ್ಮೆಂಟ್ ಇದನ್ನ ಅವಾಯ್ಡ್ ಮಾಡ್ತಾರೆ. ನೀವು ಮ್ಯಾರೇಜ್ ಬಗ್ಗೆ ಮಾತಾಡ್ತೀರಾ ಅನ್ಕೊಳ್ಳಿ, ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಬರ್ತಾರೆ, ಅವಾಯ್ಡ್ ಮಾಡ್ತಾ ಬರ್ತಾರೆ. ಕಮಿಟ್ಮೆಂಟ್ ಕೊಡೋಕ್ ಬಹಳ ಹೆದರ್ತಾರೆ. ಕನ್ಫ್ಯೂಷನ್ಸ್ ಅಂಡ್ ಲೆಟ್ ಸಿ ರಿಪೀಟ್ ಅಂದ್ರೆ ಲೈಕ್ ಏನಾಗುತ್ತೆ, ನೋಡೋಣ ಮುಂದೆ ನೋಡೋಣ ಅಂದ್ರೆ ಯಾವುದೂ ಕನ್ಫರ್ಮೇಶನ್ ಇಲ್ಲ, ಹಾರ್ಕೆ ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ. ಇದಿಷ್ಟು ಲಕ್ಷಣಗಳಿತ್ತು ಅಂತ ಹೇಳಿದ್ರೆ ನೀವು ಮೋಸ ಮಾಡುವಂತಲ್ಲ, ನೀವು ಮೋಸ ಹೋಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಸೊ ದಯವಿಟ್ಟು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಬಿಡಿ. ಹೇಗೆ ಅನಿಸ್ತು, ಪಾಯಿಂಟ್ಗಳೇನಿತ್ತು ಅದನ್ನ ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಮತ್ತೊಂದು ಟಾಪಿಕ್ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.